ಯಡಿಯೂರಪ್ಪನ ಮಕ್ಕಳು, ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಮಗೇನು ಪಾಠ ಹೇಳ್ಕೊಡ್ಬೇಕಂತ ಅಷ್ಟೇ ಇಲ್ಲ. ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇದು ಕೊಡೋಣ, ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದ್ರು, ಇದನ್ನೇ ಹೇಳಿದ್ರು. 3 ಉಪಚುನಾವಣೆಗಳಿಗೆ ಗೆದ್ದಿದ್ದೀವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವನ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ಲೇನಪ್ಪ, ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದ್ರೆ ಅವರೇ ಮಾಡೋದು. ನಾವು ಅವ್ರನ್ನ ಇವತ್ತಿನವರೆಗೂ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಅವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೂ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ ಸರ್, ಮೊನ್ನೆ ಏನೋ ಫೋನ್ ಮಾಡಿದ್ರಂತ. ಜಮೀರು ಕೇರಳದಲ್ಲಿದ್ದಾರೆ. 4ನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಸರ್. ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಿಲ್ಲಿ ಬರ್ತಾರೆ. ಸರ್, 6 ವರ್ಷಕ್ಕೂ ತಾಯಿ MLA ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಲ್ಸಿದ್ದಾರೆ ಅಂತ 6 ವರ್ಷಕ್ಕೆ ಮೊನ್ನೆ ಅಪ್ರೋಚ್ ಮಾಡಿದ್ದಾರೆ ದಾವಣಗೆರೆ. ಆ ಥರ ನಮ್ಮ ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಈಗ ಕಾಂಗ್ರೆಸ್ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಹೆಂಗೆ ಮಾಡಿದ್ರು ಅವರು? ಹೆಂಗೆ ಮಾಡಿದ್ರು? ಈಗ ನಮ್ಮ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದವರು ಗೊತ್ತಾ ನಿನಗೆ? ಕಾಂಗ್ರೆಸ್ನಲ್ಲಿ ಇದ್ದವರು ಅವರು. ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಯಡಿಯೂರಪ್ಪನ ಮಕ್ಕಳು, ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಮಗೇನು ಪಾಠ ಹೇಳ್ಕೊಡ್ಬೇಕಂತ ಅಷ್ಟೇ ಇಲ್ಲ.